ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ಶ್ರೀ ಪರಾಭವ ಸಂವತ್ಸರ ಶುರುವಾಗಿದೆ. ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ಭಗವಂತನ ಕೇಳ್ಕೊತಾ ಶುರು ಮಾಡೋಣ. ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲ ಈ ವಾರದಲ್ಲಿ ಯಾರ್ಯಾರಿಗೆ ಏನೇನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಈ ತಿಂಗಳಲ್ಲಿ ನಮಗೆ ಅಥವಾ ಈ ವಾರದಲ್ಲಿ ನಮ್ಗೆ ಏನು ಫಲ ಕೊಡ್ತಾ ಇದೆ ಅಥವಾ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಚಂದ್ರ ಮಿಥುನ ರಾಶಿ ಮತ್ತು ಕರ್ಕ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಮಿಥುನ ರಾಶಿಯಲ್ಲಿ ಗುರು ಜೊತೆ ಇರುತ್ತೆ. ನಂತರ ಸ್ವಸ್ಥಾನ ಅಂದರೆ ಸ್ವಂತ ಮನೆಯಲ್ಲಿ ಸಂಚಾರ ಮಾಡುತ್ತೆ ಚಂದ್ರ. ಗುರು ಮಿಥುನ ರಾಶಿಯಲ್ಲಿಯೇ ನೋಡಿ ಈಗ ಸಕ್ರಿಯ ಆಗಿದೆ. 11ನೇ ತಾರೀಕು ಮಾರ್ಚಿಂದ ಸಕ್ರಿಯ ಆಗಿ ಸಂಚಾರ ಮಾಡೋಕ್ಕೆ ಶುರುವಾಗಿದೆ. ಸೊ ಅದಕ್ಕೆ ಬಲ ಬಂದಿದೆ ಈಗ ಅಂತ. ನಂತರ 3 ಗ್ರಹಗಳು ಕುಂಭರಾಶಿಯಲ್ಲಿದೆ. ನಮಗೆ ಕುಜ, ಬುಧ, ರಾಹು ಈ 3 ಗ್ರಹಗಳು ನಮಗೆ ವಾಯುತತ್ವವಾದ ಕುಂಭರಾಶಿಯಲ್ಲಿದೆ. ಹಾಗೆ ಮೀನರಾಶಿಯಲ್ಲಿ ನಮಗೆ ಶನಿ ಆಗ್ಬೋದು, ಸೂರ್ಯ ಆಗ್ಬೋದು, ಶುಕ್ರ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ನಮಗೆ ಈ ವಾರದಲ್ಲಿ ಏನು ನಮಗೆ ಶುಭ ಕಾರ್ಯಗಳನ್ನು ಯಾವತ್ತು ಮಾಡ್ಕೋಬೋದು, ಮುಹೂರ್ತ ಭಾಗ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ನಮಗೆ 23ನೇ ತಾರೀಕು ಪಂಚಮಿ, ಕೃತಿಕಾ ನಕ್ಷತ್ರ ಸೋಮವಾರ ಬೀಳುತ್ತೆ. ಅವತ್ತಿಂದ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. 25ನೇ ತಾರೀಕು ಸಪ್ತಮಿ, ಮೃಗಶಿರ ನಕ್ಷತ್ರ ಬರುತ್ತೆ ಬುಧವಾರ. ಸೊ ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ರಾಶಿಯ ದೀಪನೇ ನಮಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ನೋಡಿ, ಅಷ್ಟಮಾದೀಪ ಕೂಡ 11ರಲ್ಲಿ ಇರೋದ್ರಿಂದ ಆಕಸ್ಮಿಕ ಲಾಭಗಳನ್ನು ಉಂಟು ಮಾಡುತ್ತೆ. ಬಟ್ ರಾಹು ಜೊತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದ್ರೆ ನಮಗೆ ಹೊಸಬ್ರ ಜೊತೆ ಅಂದರೆ 11ನೇ ಮನೆ ಏನು ತೋರಿಸುತ್ತೆ, ಸಮಾಜ ತೋರಿಸುತ್ತೆ, ಅಂದರೆ ಸೋಷಿಯಲ್ ಕನೆಕ್ಟಿವಿಟಿ ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಜೊತೆಗೆ ನಿಮ್ಮ ಪ್ರಯತ್ನಗಳಲ್ಲಿ ಈಗ ಗೆಲುವು ಹೆಚ್ಚಾಗಿದೆ. ಯಾಕಂದ್ರೆ 11 ನಿಮ್ಮ ರಾಶಿಯಾಧಿಪತಿ 11 ಜೊತೆಗೆ 3ನೇ ಮನೆಯಲ್ಲಿರೋ ಗುರು ನಿಮ್ಮ ಪ್ರಯತ್ನ ಅಂದರೆ ಪರಾಕ್ರಮ ಭಾವದಲ್ಲಿದೆ. ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಲಾಭ ಹೆಚ್ಚನ್ನು ಉಂಟು ಮಾಡುತ್ತೆ. ರಾಹು ಇರೋದ್ರಿಂದ ಕೆಲಸ ಕಾರ್ಯಗಳು ದಾಕ್ಷಿಣ್ಯ ಒಳ್ಳೆಯದಾಗುತ್ತೆ. ಬಟ್ ಆದರೆ ಮೋಸ ಹೋಗೋ ಚಾನ್ಸಸ್ಸು ಅಲ್ಲಿ ಕಾಣೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ. 11ನೇ ಮನೆಯಲ್ಲಿ 3 ಗ್ರಹಗಳಿರೋದ್ರಿಂದ ನಿಮಗೆ ಅಧಿಕ ಲಾಭನ ನಿರೀಕ್ಷಿಸಬಹುದು ಈ ವಾರದಲ್ಲಿ. ಹಾಗೆ ಕೂಡ ಅಧಿಪತಿ ಸೂರ್ಯ 12ನೇ ಮನೆಗೆ ಹೋಗುತ್ತೋ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಖರ್ಚು ಬರ್ಬೋದು. ಹಾಗೆ ತಂದೆ ವಿಚಾರದಲ್ಲಿ ಸ್ವಲ್ಪ ಖರ್ಚು ಬರ್ಬೋದು. ಅಥವಾ ಸರ್ಕಾರದಿಂದ ಟ್ಯಾಕ್ಸ್ ಕಟ್ಟೋದಾಗಲಿ ಇಂಥ ವಿಷಯಗಳಲ್ಲಿ ಮೈಕೈ ನೋವು ಬರೋದು, ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಶುಕ್ರ 12ರಲ್ಲಿದ್ದರೆ ಶುಭ ಕಾರ್ಯಗಳಿಗೆ ಖರ್ಚು ಕೊಡುತ್ತೆ. ನಂತರ ನಮಗೆ ಶನಿ 12 ಸಾಡೆ ಇರೋದ್ರಿಂದ ಶನಿ ಪರಿಹಾರ ಆಗುತ್ತೆ ಇದೆ. ಮತ್ತೆ ಪಂಚಮದಲ್ಲಿ ಕೇತು ಇದೆ. ಸೊ ಮಕ್ಕಳಿಂದ ಸ್ವಲ್ಪ ನಿರಾಸೆ ಆಗೋ ಚಾನ್ಸಸ್ಸು, ಅಥವಾ ತಂದೆಯ ಆರೋಗ್ಯದ ಬಗ್ಗೆ ಚಿಂತೆ ಕಾಡ್ತಾ ಇರುತ್ತೆ. ಅಥವಾ ನಿಮ್ಮಲ್ಲೇ ಹೈಯರ್ ಸ್ಟಡೀಸ್ ಅಂದರೆ ಇಂಟೆಲಿಜೆನ್ಸು ನಿಧಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೇತುಗೆ ಪರಿಹಾರ ಬೇಕು. ಸೊ ನಮಗೆ ನೋಡಿ, ಚಂದ್ರ 3ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಈ ಫಸ್ಟ್ 3-4 ದಿವಸದಲ್ಲಿ. 4ನೇ ಮನೆಗೆ ಹೋದಾಗ ಸ್ವಸ್ಥಾನದಲ್ಲೇ ಇರುತ್ತೆ. ಹಾಗಾಗಿ ಅಂಥ ತಲೆನೋವೇನಿಲ್ಲ. ಓವರಾಲ್ ಆಗಿ ನಿಮಗೆ ಈ ಕೇತು ಮತ್ತು ಶನಿದು ಪರಿಹಾರ ಬೇಕು. ಇಲ್ಲಿ ನಮಗೆ ಶನಿ 12ರಲ್ಲಿ ಇರೋದಕ್ಕೆ ಸಾಡೆ ಕೇತು ಪಂಚಮದಕ್ಕೆ ಇರೋದಕ್ಕೆ ಕೇತು ಪರಿಹಾರ ಬೇಕು. ಇನ್ನು ಶುಕ್ರ ಕೂಡ 12ನೇ ಮನೆಯಲ್ಲಿ ಖರ್ಚು ಮಾಡಿಸಿದ್ರು ಕೂಡ ಶುಭಕ್ಕಾಗಿ ಮಾಡಿಸುತ್ತೆ. ಇನ್ನು 3 ಗ್ರಹಗಳು ಯಾವುದು, ಬುಧ 11ರಲ್ಲಿದೆ, ರಾಹು 11ರಲ್ಲಿದೆ, ಕುಜ 11ರಲ್ಲಿದೆ. ಇದು ನಿಮಗೆ ಒಳ್ಳೆ ಫಲವನ್ನೇ ಖಂಡಿತ ಕೊಡುತ್ತೆ. ಭೂಮಿಯ ವಾಹನ, ಭೂಮಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಅಂಟಮಂದಿನಿಂದ ಲಾಭ, ಅಥವಾ ಬ್ಯಾಂಕಿಂಗ್ ಸೆಕ್ಟರಿಂದ ಲಾಭ, ಮಾತುಕತೆಯಲ್ಲಿ ಜಯ, ಇಂಥ ವಿಷಯಗಳೆಲ್ಲ ಚೆನ್ನಾಗಿದೆ. ಬಟ್ ಸೂರ್ಯ 12ರಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ನಂತರ ಶನಿಗೆ ಕೇತುಗೆ ಪರಿಹಾರ ಮಾಡಿ. ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದಾಗಲಿ, ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಕೂಡ ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದು, ಗಣೇಶನಿಗೊಂದು ತೆಂಗಿನಕಾಯಿ ಕೊಟ್ಟು ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಪೂರ್ತಿ ಎದ್ದು ಬರೋದು, ಬರವಣಿಗೆ ಕೂಡ ಕೇತುಗೆ ರೆಮಿಡಿ ಆಗುತ್ತೆ. ಸೊ ಓವರಾಲ್ ಹಾಕೊಂಡ್ರೆ ಈ ವಾರ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ. ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಚಂದ್ರ ಸಂಚಾರ ಗುರು ಜೊತೆ, ನಂತರ 3ನೇ ಮನೆಗೆ ಹೋಗುತ್ತೆ. ಗುರು ಜೊತೆ ಚಂದ್ರ ಗುರು ಚಂದ್ರ ಒಟ್ಟಿಗೆ ಆದರೆ ಗಜಕೇಸರಿ ಯೋಗ ಕ್ರಿಯೇಟ್ ಆಯಿತು ಅಂತ. ಸೊ ಕುಟುಂಬದಲ್ಲಿ ಇಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. 3ನೇ ಮನೆಗೆ ಸ್ವಸ್ಥಾನಕ್ಕೆ ಹೋದ್ರೂ ನಿಮಗೆ ಚಂದ್ರನಿಂದ ಲಾಭ ಚೆನ್ನಾಗಿದೆ. ಸೊ ಇವಾಗ ನಾವು ಗುರು 2ನೇ ಮನೆ ಧನಭಾವನದಲ್ಲಿ ಸಕ್ರಿಯವಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಶುಭ ಕಾರ್ಯಗಳನ್ನ ನಿರೀಕ್ಷಿಸ್ಬೋದು. ತುಂಬ ದಿವಸದಿಂದ ಕಾಯ್ತಾ ಇರುವಂಥ ಬಿಲ್ ಪೇಮೆಂಟ್ ಆಗೋದಾಗಲಿ, ಅಥವಾ ಅಮೌಂಟ್ ಬರೋದಕ್ಕಾಗಲಿ, ಕುಟುಂಬ ಅಭಿವೃದ್ಧಿಗಾಗಲಿ ಗುರು ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಜೊತೆಗೆ ನೋಡಿ, ಅದರದ್ದು ಪಂಚಮ ದೃಷ್ಟಿ ಯಾವಾಗ ನಮಗೆ ತುಲಾರಾಶಿ ಮೇಲೆ ಬೀಳ್ತಾ ಇದೆ ಅಂದರೆ 6ನೇ ಮನೆ ಮೇಲೆ ಬೀಳ್ತಿದೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗೆ ಧನುರಾಶಿ ಮೇಲೆ ಬೀಳ್ತಿದೆ. ಇನ್ನು ಅಷ್ಟಮದ ಮೇಲೆ ಬೀಳಿದ್ರೆ ಆಕಸ್ಮಿಕವಾಗಿ ಶುಭ ಸುದ್ದಿ ಕೂಡ ನೀವು ನೋಡ್ಬೋದು. ನಂತರ ನಿಮ್ಮದು ಕುಂಭರಾಶಿ ಮೇಲೆ ಬೀಳ್ತಿದೆ. ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ ಗುರು ದೃಷ್ಟಿ. ಸೊ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಚೆನ್ನಾಗಿದೆ. ಮತ್ತು ಗುರು ಇಲ್ಲಿ ಕುಜನ್ನು ನೋಡ್ತಾ ಇರೋದ್ರಿಂದ
ಯಾವುದನ್ನ ಹೆಣ್ಮಕ್ಳು ವೃಷಭ ರಾಶಿ ಹೆಣ್ಣು ಮಕ್ಕಳಿಗೆ ವಿವಾಹಕ್ಕೆ ಕೂಡು ಬಂದಿದೆ ಚೆನ್ನಾಗಿ, ಅಂದರೆ ಮದುವೆ ಕಟ್ಟಾಗೋದಾಗಲಿ ವಧುವರ ಅನ್ವೇಷಣೆಯಲ್ಲಿದ್ದರೆ ಈಗ ಕಟ್ಟಾಗೋ ಚಾನ್ಸಸ್ ಈ ವಾರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂತರ ನೋಡಿ 11ನೇ ಮನೆಯಲ್ಲಿ ಶನಿ, ಶುಕ್ರ, ಸೂರ್ಯ, ಹಾಗಾಗಿ ಸೂರ್ಯನಿಂದ ಅಧಿಕಾರ ಸಿಗೋದು, ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋದು, ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ದೀರಾ ಅಥವಾ ಪ್ರಮೋಷನ್ ಬೇಕಾಗಿದೆ, ಇಂಥದ್ದು ತುಂಬ ಚೆನ್ನಾಗಿದೆ. ಸರ್ಕಾರದಿಂದ ಲಾಭ ಚೆನ್ನಾಗಿದೆ, ತಂದೆಯಿಂದ ಏನಾದರೂ ಸಹಾಯ ಸಿಗ್ಬೋದು. ಶುಕ್ರನಿಂದ ಖಂಡಿತ ನಿಮಗೆ ವಾಹನ ಆಗ್ಬೋದು, ಅಥವಾ ಮನೆ ಕಟ್ತಾ ಇದ್ದೀರಾ ಅಥವಾ ಇಂಟೀರಿಯರ್ ಮಾಡಿಸ್ತಾ ಇದ್ದೀರಾ, ಇಂಥ ವಿಷಯಗಳಿಗೆ ಶುಕ್ರ ಕೂಡ ಅನುಕೂಲ ಮಾಡಿಕೊಡುತ್ತೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ಕೂಡ ನಿಮ್ಗೆ ಖಂಡಿತ ಗೆಲುವಿದೆ ಅಂತ ಹೇಳ್ಬೋದು. 6ನೇ ಮನೆಯನ್ನು ಅಧಿಪತಿ ಆಗಿರೋದ್ರಿಂದ ಕೆಲಸದಲ್ಲಿ ಹೆಚ್ಚಿನ ಲಾಭನೇ ನಿರೀಕ್ಷಿಸ್ಬೋದು. ಆದರೆ ಇಲ್ಲಿ ನಮಗೆ 4ನೇ ಮನೆಯಲ್ಲಿ ಕೇತು ಇದೆ, ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಇಲ್ಲಿ 4ನೇ ಮನೆಯಲ್ಲಿ ಕೇತು ಇದ್ರೇನು ಮನೆಗಾಗಿ ಕಲಿಸಿ ತೋರಿಸುತ್ತೆ. ಮನೇಲಿ ಏನಾದರೂ ವಾಟರ್ ಲೀಕೇಜು ಅಥವಾ ಪ್ಲಂಬಿಂಗ್ ಪ್ರಾಬ್ಲಮ್ಮು ಏನಾದರೂ ಒಂದು ನಿರಾಸೆ ಇರುತ್ತೆ ಮನೆಗೆ ಹೋದರೆ. ಹಾಗಾಗಿ ಕೇತುಗೋಸ್ಕರ ನೀವು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರನ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ಕೊಡಿ, ಕೇತು ಪರಿಹಾರ ಆಗುತ್ತೆ. ಓವರ್ ಆಗಿ ತಗೊಂಡಾಗ ಈ ವಾರ ನಿಮಗೆ ಶುಭದಾಯಕವಾಗಿದೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಗುರು ಮತ್ತು ಚಂದ್ರ ಸಂಚಾರ. ಚಂದ್ರ 3 ದಿನ ಇರುತ್ತೆ, ವಾರಾಂತ್ಯದಲ್ಲಿ 2ನೇ ಮನೆಗೆ ಹೋಗುತ್ತೆ. ಸೊ ನಿಮಗೆ ಈ ಗುರು ಜೊತೆಲೇ ಇರೋದ್ರಿಂದ ಮಾನಸಿಕ ಉಲ್ಲಾಸ ಉತ್ಸಾಹ ಚೆನ್ನಾಗಿರುತ್ತೆ. ಧನಭಾವ 2ನೇ ಮನೆಯ ಅಧಿಪತಿ 2ನೇ ಮನೆಗೆ ಬಂದಿರೋದ್ರಿಂದ ಏನಾದರೂ ಕುಟುಂಬದಲ್ಲಿ ಶುಭ ನಡೆಯುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ, ಯಾಕಂದರೆ ಗುರು ಕೂಡ ಸಕ್ರಿಯ ಆಗಿದೆ. ಇನ್ನು ಜೂನ್ 1ಕ್ಕೆ 2ನೇಗೆ ಹೋಗೋದ್ರಿಂದ ಅದಕ್ಕೆ ಇವಾಗಲೇ ಅದನ್ನು ಫೌಂಡೇಶನ್ ಹಾಕೊಳ್ಳುತ್ತೆ ಒಳ್ಳೆ ಕೆಲಸಗಳಿಗೆ. ಜೊತೆಗೆ ಮಿಥುನ ರಾಶಿಯಲ್ಲಿ ನಮಗೆ ಭಾಗ್ಯದಲ್ಲಿ ಈಗ 3 ಗ್ರಹಗಳು, ರಾಹು ಆಗ್ಬೋದು, ಬುಧ ಆಗ್ಬೋದು, ಕುಜ ಆಗ್ಬೋದು, ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ಬುಧ ನಿಮ್ಮ ರಾಶಿ ಅಧಿಪತಿ, ಅವ್ರು ರಾಹು ಜೊತೆ ಸೇರ್ಕೊಂಡ್ರೆ ಪರವಾಗಿಲ್ಲ, ಲಾಭ ಕೊಡುತ್ತೆ. ಕುಜಿನ ಜೊತೆನೂ ಸೇರ್ಕೊಂಡಿದೆ. ಕುಜ 11ನೇ ಮನೆ ಅಧಿಪತಿ. ಮಿಥುನ ರಾಶಿಯವರಿಗೆ 6, 11ನೇ ಮನೆ ಅಧಿಪತಿ ಭಾಗ್ಯದಲ್ಲಿದೆ. ಸೊ ನಿಮಗೆ ಅದೃಷ್ಟಗಳು ಕೆಲಸದಲ್ಲಿ ಕುಲಾಯಿಸ್ಬೋದು ಈಗ. ಬಟ್ ಏನಂದ್ರೆ ನಮಗೆ ಬುಧನೂ ಇರೋದ್ರಿಂದ ಸ್ವಲ್ಪ ವ್ಯವಹಾರ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. 9ನೇ ಮನೆಯಲ್ಲಿ ಬುಧ ಅಂತ ಲಾಭದಾಯಕವಾಗಿ ರಿಸಲ್ಟ್ ಕೊಡಲ್ಲ. ಸೊ ಹಾಗಾಗಿ ಬುಧ ಪರಿಹಾರ ಅಗತ್ಯ ಇದೆ. ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇಲ್ಲ ಹಸಿರು ವಸ್ತ್ರನ ನಿಮ್ಮ ಸೋದರ ಮಾವಂಗೆ ದಾನ ಕೊಡೋದಾಗಲಿ, ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅರ್ಚನೆಗಳನ್ನ ನಿಮ್ಮ ಹೆಸರು ಮಾಡಿಸೋದು, ಅಥವಾ ಅಷ್ಟೋತ್ತರಗಳು ನಾರಾಯಣನ ಹೇಳ್ಕೊಳ್ಳೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ. ಮಿಥುನ ರಾಶಿಗೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಶನಿ, ಜೊತೆಗೆ 10ನೇ ಮನೆಯಲ್ಲೇ ನಮಗೆ ಶುಕ್ರನೂ ಇದೆ. ಸ್ಥಾನ ಪಲಟ ಆಗೋ ಚಾನ್ಸಸ್ ಇದೆ ನೋಡಿ. ಈಗ ನಮಗೆ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇದೆ ಶುಕ್ರನಿಂದ. ಸೊ ಶುಕ್ರನಿಗೂ ಪರಿಹಾರ ಬೇಕು. ಹಾಗಾಗಿ ಈ ವಾರದ ಶುಕ್ರವಾರದಂದು ಹೆಣ್ಮಕ್ಳಿಗೆ ಏನಾದರೂ ಅಲಂಕಾರಿಕ ವಸ್ತು ದಾನ ಕೊಟ್ಟಲ್ಲಿ ಶುಕ್ರ ಪರಿಹಾರ ಆಗುತ್ತೆ. ಮಿಥುನ ರಾಶಿಯವರಿಗೆ ಪಂಚಮಾಧಿಪನೂ ಆಗ್ತದೆ. ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಹಿನ್ನಡೆ ಆಗಬಾರ್ದು ಅಂತ ಹೆಣ್ಮಕ್ಳಿಗೆ, ಸಣ್ಣ ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ದಾನ ಮಾಡೋದ್ರಿಂದ ಖಂಡಿತ ನಿಮಗೆ ಲಾಭದಾಯಕವಾಗಿರುತ್ತೆ. ಓವರ್ ಆಲ್ ತಗೊಂಡ್ರೆ ಮಿಥುನ ರಾಶಿಯವರು ಚೆನ್ನಾಗಿದೆ ಈ ವಾರ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನೋಡಿ, ರಾಶ್ಯಾದೀಪನೆ 12ನೇ ಮನೆ ಸಂಚಾರ, ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಅಧಿಕ ತಿರುಗಾಟ ಆಗ್ಬೋದು. ಗುರು ಕೂಡ 12ರಲ್ಲಿರೋದ್ರಿಂದ ಗುರು ಶಾಂತಿ ಅಗತ್ಯ. ಇನ್ನು ನಿಮಗೆ ಅಷ್ಟಮದಲ್ಲಿ ಕರ್ಕಾಟಕ ರಾಶಿಯವರಿಗೆ 8ನೇ ಮನೆಯಲ್ಲಿ 3 ಗ್ರಹಗಳಿದೆ. ಬುಧ ಆಗ್ಬೋದು ನಿಮಗೆ ನೋಡಿ, 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ 8ರಲ್ಲಿದ್ದರೆ ಬುಧ ಒಂದೇ ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ಬೋದು, ಕಮ್ಯುನಿಕೇಶನ್ ಆಗ್ಬೋದು, ಇಂಥ ಕಡೆಯಿಂದ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಬುಧ. ಅಥವಾ ವಿದ್ಯಾಭ್ಯಾಸಕ್ಕೆ ದೂರದಲ್ಲಿದ್ದರೆ ಅಥವಾ ಹಾಸ್ಟೆಲ್ ಇದ್ದರೆ ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಬಟ್ ರಾಹು ಅಷ್ಟಮದಲ್ಲಿದ್ದರೆ ಅದಕ್ಕೆ ರಾಹು ಪರಿಹಾರ ಬೇಕು. ಇಲ್ಲ ಅಂದರೆ ಅನಾವಶ್ಯಕ ಚಿಂತೆ ಕೊಡುತ್ತೆ, ಒಂಥರ ಮಾನಸಿಕ ಒತ್ತಡಗಳು ಕೊಟ್ಬಿಡುತ್ತೆ. ಅದ್ರ ಜೊತೆಗೆ ಕುಜನೂ ಅಷ್ಟಮದಲ್ಲಿದೆ, ಹಾಗಾಗಿ ನಿಮಗೆ ನೋವು ಅಧಿಕ ಮಾಡುತ್ತೆ. ಈ ವಾರದಲ್ಲಿ ನಿಮಗೆ ಕುಜನಿಗೆ ಪರಿಹಾರ ಅಗತ್ಯ ಇದೆ. ನೋಡಿ, ಪಂಚಮಾದೀಪ ಮತ್ತು ಕರ್ಮಾದೀಪ ಕುಜನಾಗಿ ಅಷ್ಟಮದಲ್ಲಿರೋದ್ರಿಂದ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ, ಹೈಯರ್ ಎಜುಕೇಷನಲ್ಲಿ ಹಿನ್ನಡೆ, ಅಥವಾ ಮನೆಯಲ್ಲಿ ವಾಗ್ವಾದ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕುಜನಿಗೆ ಪರಿಹಾರ ಅಗತ್ಯ ಇದೆ. ಕುಜನಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನಿಗೆ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಳೋದ್ರಿಂದ ಕುಜ ಶಾಂತಿ ಆಗುತ್ತೆ. ಇನ್ನು ಭಾಗ್ಯದಲ್ಲಿ 3 ಗ್ರಹ ಇದೆ. ಶುಕ್ರ ಆಗ್ಬೋದು, ಶನಿ ಆಗ್ಬೋದು, ಹಾಗೆ ಸೂರ್ಯ ಭಾಗ್ಯದಲ್ಲಿದೆ. 2ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದರೆ ಏನಾನ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಶುಕ್ರ ಜೊತೆನೂ ಇರೋದ್ರಿಂದ ಸ್ವಲ್ಪ ನೋಡಿ, ನಿಮ್ಮ ತಂದೆಗೋ ಅಥವಾ ನಿಮ್ಮ ಪತ್ನಿಗೋ, ಮಾವ ಸೊಸೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ, ಅದು ಎಚ್ಚರಿಕೆ ವಹಿಸಬೇಕು. ಇನ್ನು ಭಾಗ್ಯದಲ್ಲಿ ಶನಿ ಇದ್ದರೆ ಸ್ವಲ್ಪ ಅದೃಷ್ಟಗಳ ನಿಧಾನ ಆಗೋ ಚಾನ್ಸಸ್ ಇರುತ್ತೆ, ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಬರೋ ಹಣ ನಿಧಾನ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಯಾಕೆ ಅಂದರೆ ಭಾಗ್ಯದಿಂದ 3ನೇ ಮನೆ ದೃಷ್ಟಿ ಶನಿದು 11ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಬರೋ ಇನ್ಕಮ್ ನಿಧಾನ ಆಗ್ಬೋದು. ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿ.
ನಿಮಗೆ ಇವಾಗ ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ನೀರಸ ವಾತಾವರಣ, ಮನೆಯಲ್ಲಿ ಡಿಟ್ಯಾಚ್ಮೆಂಟು, ಕುಟುಂಬದಲ್ಲಿ ಏನಾದರೂ ಖರ್ಚು ಅಥವಾ ಕುಟುಂಬದಲ್ಲಿ ನಿರಾಸೆ. ಸೊ ಈ ಓವರಾಲ್ ಆಗಿ ತಗೊಂಡಾಗ ಕೇತು, ರಾಹು ಮತ್ತು ನಿಮಗೆ ಕುಜಂದು ಶಾಂತಿ ಆಗುತ್ತಾ ಇದೆ. ಹಾಗಾಗಿ ಕೇತುಗೋಸ್ಕರ ನೀವು ಬೀದಿನಾಯಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದು, ರಾಹುಗೋಸ್ಕರ ದುರ್ಗಾದೇವಿ ಆರಾಧನೆ ಮಾಡೋದು, ಹಾಗೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಕರ್ಕ ರಾಶಿಯವರಿಗೆ ಮಿಶ್ರ ಫಲ ಈ ವಾರದಲ್ಲಿ. ಸೊ ಹಾಗಾಗಿ ನಮಗೆ ಎಚ್ಚರಿಕೆ, ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.